ರಾಜಾದಿರಾಜ ರಾಜ ಮಾರ್ತಾಂಡ ರಾಜ ಗಾಂಭೀರ್ಯ ದಶಗಂಡ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಬಹುಬರ ಬಹುಬರ ಬಹುಬರ. ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ. ಮಹಾಪ್ರಭು ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ. ಲೋಕಾರಿ ಸನ್ನುತ ಲೋಕಾರಿ ಸೇವಿತ ನಾಗೇಶ ಮುಖ ಸಂರಕ್ಷಕ. ಲೋಕಾರಿ ಸನ್ನುತ ಲೋಕಾರಿ ಸೇವಿತ ನಾಗೇಶ ಮುಖ ಸಂರಕ್ಷಕ. ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ. ಲಂಕಾಧಿಪಾಲನ ದೇವ ರಾವಣ ದೈತ್ಯರ ಕಂಡಿರುವ ಜೈ ಭಾರತ್ ಜೈ ಭಾರತ್ ಜೈ ಭಾರತ್. ರಾಷ್ಟ್ರ ಮಹಾಪ್ರಭು ವಿಭೀಷಣ ಕುಂಭಕರ್ಣ ಕುಮಾರ ನಳಿನಿ ಗರ್ಭೋಂಡವೆಲ್ಲವಂ ಕರಗೊತನೆನಿಸಿರ್ಕಂ. ನಳಿನಿ ಗರ್ಭೋಂಡವೆಲ್ಲವಂ ಕರಗೊತನೆನಿಸಿರ್ಕಂ. ಮಹೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಯಗೈಯ ಮಹಾಪ್ರಭು ಕುಂಭಕರ್ಣ ಮಹೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಯಗೈಯಲ್. ಸುರನೋರಿಯರು ನವರೋಗು ನರ್ತನಗಳು ವೀಕ್ಷಿಸುತ್ತೆ ಮಹಾಪ್ರಭು. ಸುರನೋರಿಯರು ನವರೋಗ ನರ್ತನಗಳ ವೀಕ್ಷಿಸುತ್ತೆ. ಅಮರ ಸುಖ ವಿಲಾಸ ವೈಭವದಿ ಅಮರ ಸುಖ ವಿಲಾಸ ವೈಭವದಿ ನೆರವೀದ ಸಮುಖನಿಗೆ ಅದಾರು ಸಾಟಿ. ಕುಂಭಕರ್ಣ ವಿಭೀಷಣ ಕುಮಾರ ವಿಜಯ ಭಗವ ಮೆರೆಸಿ ಗೆಲಿಪೆ ದಶ ಮುಖನ ಸಿರಿಯ ವಿಜಯ. ವಿಜಯ ಭಗವ ಮೆರೆಸಿ ಗೆಲಿಪೆ ದಶ ಮುಖನ ಸಿರಿಯ ವಿಜಯ. ರಜ ಪೂರಿತಂ ಪ್ರತಿಧ್ವನಿಪದಂ ರಜ ಪೂರಿತಂ ಪ್ರತಿಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತಂ. ರಾಷ್ಟ್ರ ಮಹಾಪ್ರಭು ಕುಂಭಕರ್ಣ ಪ್ರಜಾಪೂರಿತಂ ಪ್ರತಿಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತಂ. ಸಾಧೋ ಶಿವನ ಶುಭ ವಿಭೂತಿ ವಿನಿಸುತ್ತೆ. ಸಾಧೋ ಶಿವನ ಶುಭ ವಿಭೂತಿ ವಿನಿಸುತ್ತೆ. ಯಶೋ ಭಾಗ್ಯತಮ ಯಶೋ ದಶ ಮುಖನ ಸಿರಿ ದಶ ಮುಖನ ಸಿರಿ
ವಿಜಯ ಓದುವ ಹೊರ ಹಿಡಿದು ನಾನೆಂದು ದಶ ದಶೆಯಲ್ಲಿ ನಾನಿದೆ ವಿಜಯ ಓದುವ ಹೊರ ಹಿಡಿದು ನಾನೆಂದು ದಶ ದಶೆಯಲ್ಲಿ ನಾನಿದೆ ಅಖಿಲ ಲೋಕ ಸುರ ಸಮಾನ ರಹಿತ ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭುವೆ ನಿಪ ಬಸವದಗೆ ಸಾರಿ ಸಮರೆ ಪ್ರಭುವೆ ನಿಪ ಬಸವದಗೆ ಸಾರಿ ಸಮರೆ ಪ್ರಭುವೆ ನಿಪ ದಶ ವದಗೆ ಸಾರಿ ಸಮರೆ ಪ್ರಭುವೆ ನಿಪ ದಶ ವದಗೆ ಸಾರಿ ಸಮರೆ ಬಿಗೆ ಬಸವ ಮೇರೆ ಸಿಗೆ ದಶ ಮುದನ ಸಿರಿಯ ವಿಜಯ ದಶ ಮುದನ ಸಿರಿಯ ವಿಜಯ ದಶ ಮುದನ ಸಿರಿಯ ವಿಜಯ ಜೈ ಮಹಾರಾಜ್ ವಿಜಯ ಓದುವ ಕರ ಬಿಡಿದು ನಾನಿದು ನಾನಿದೆ ವಿಜಯ ಓದುವ ಕರ ಬಿಡಿದು ನಾನಿದು ನಾನಿದೆ ಅಖಿಲ ಲೋಕ ಸುರ ಸಮಾನ ರಹಿತ ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭು ಗಣಿತ ದಶವದಗೆ ಸಾರಿ ಸಮರೆ ಪ್ರಭು ಗಣಿತ ದಶವದಗೆ ಸಾರಿ ಸಮರೆ ಪ್ರಭು ಗಣಿತ ದಶವದಗೆ ಸಾರಿ ಸಮರೆ ವಿಜಯ ಪ್ರಭು ಗಣಿತ ದಶವದಗೆ ಸಾರಿ ಸಮರೆ ವಿಜಯ ಭಜವ ಮೆರಸಿಗೆ ದಶ ಮುಖನ ಸಿರಿಯ ವಿಜಯ ದಶ ಮುಖನ ಸಿರಿಯ ವಿಜಯ ದಶ ಮುಖನ ಸಿರಿಯ ವಿಜಯ ಜೈ ಮಹಾರಾಜ್ ರಾಸ್ತ ಮಹಾಪ್ರಭು ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ಕುಮಾರ ಜನಕ ಮತ್ತು ಮಂತ್ರಿ ಮಹಾದೇವರೇ ಪೌಲಶ ಬ್ರಹ್ಮನ ಮೊಮ್ಮಗನು ಕೈಕಸೋ ದೇವಿಯ ಗರ್ಭ ಸಂಜಾತನು ವಿಶ್ವ ವಸುವಿನ ಸುಪುತ್ರನು ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು ತನ್ನ ಸ್ವಸಾಮರ್ಥ್ಯ ಬಲದೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿ ಹರಕಾವತಿ ನಗರವನ್ನೇ ಅಳಕಿಸುವಂತಹ ಸುಖ ಸಂಪತ್ಭರಿತವಾದ ನಗರವನ್ನು ನಿರ್ಮಾಣ ಮಾಡಿ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ನನಗಿಂತಲೂ ಪರಾಕ್ರಮಶಾಲಿಯಾದ ವೀರನು ಧೀರನು ಅವನಾವನಿರುವನು ಪ್ರಹಸ್ತ ಅವನಾವನಿರುವನು ಮಹಾಪ್ರಭು ವೀರ ಧೀರ ರಣ ಭೀಕರ ಸುರವರ ಕಂಠೀವರ ಮಹಾಪ್ರಭು ಪ್ರಹಸ್ತ ವೀರ ಧೀರ ರಣ ಭೀಕರ ಸುರವರ ಕಂಠೀವರ ಅಮಿತ ಸುಖದಿ ನುರಿತ ಬಲ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಪರಶಿವನಿಂದರವ ಪಡೆದ ಲಂಕಾಧೀಶ್ವರ ಪರಶಿವನಿಂದರವ ಪಡೆದ ಲಂಕಾಧೀಶ್ವರ ಅಮಿತ ಸುಖದಿ ದುರಿತ ಬಲ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ವೀರ ಧೀರ ರಣವೀಗ ಸುರವರ ಕಂಠೀವರ ಸುರವರ ಕಂಠೀವರ ಸುರವರ ಕಂಠೀವರ ಮಹಾಪ್ರಭು ನಿಜ ನಿಜ ನಿಮಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ಚತುರ್ದಶ ಭುವನಗಳಲ್ಲಿ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕೆಂಪುರುಷರಾದಿಯಾಗಿ ಎಲ್ಲರೂ ಗಡಗಡನೆ ತರಹರಿಸಿ ನಡುಗುವರು. ರಾಜಮಾತೆಯಾದ ಕೈಕಸಾ ದೇವಿಯ ಗರ್ಭ ಸಂಜಾತರೆಯಾಗಿ ಜನಿಸಿ
ನಿಮ್ಮ ಅಜಾತ ಶತ್ರುವಾದ ಆರ್ಯ ಉದರವನ್ನು ಬಗೆದು ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳದೋಗವನ್ನು ಹೊಕ್ಕು ಬಲಿಚಕ್ರವರ್ತಿ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲುವಾದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಪರಾಸ್ತ, ಸಾಕು ಸಾಕು. ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಹೊನ್ನ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡಿ. ನಿಮ್ಮಂಥವರ ಒಳಿಗೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳನ್ನು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖೀರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದಮತಿಯ ಶಾಪಕ್ಕೆ ಗುರಿಯಾದರೆ ಈ ನಮ್ಮ ಅಗ್ರಜ ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿ ಭುವನ ಭೀಕರನು ಅಗ್ರಜ, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜನಂತೆ ನವ ವ್ಯಾಕರಣ ಪಂಡಿತನು ಹೋದ ನಮ್ಮ ಅಗ್ರಜನನ್ನು ನೀನೇ ಹೀಯಾಳಿಸುವೆಯ? ಸಾಕು, ಬಾಯಿ ಮುಚ್ಚು. ಬಲ 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 ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗಮಲ್ಲ, ಈ ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮದೇವನನ್ನೇ ನನ್ನರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ಎನ್ನು ನವಗ್ರಹಗಳನ್ನು ನನ್ನ ಕೈವಶ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ನಿನ್ನ ದಿವಿತ್ಯಗಳೇ ಬೆರೆದು ಗಗನವೇ ನಡಿಗೆ ಪೃಥ್ವಿಯನ್ನೇ ತಳ್ಳನಗೊಳಿಸುವಂತೆ ಮಾಡಬಲ್ಲನು ಈ ದಶಕಂಠನು ಮೃಡನ ಭಕ್ತನು. ಈ 14 ಲೋಕಗಳಲ್ಲಿಯೂ ಆತನೊಬ್ಬನಿಗಲ್ಲದೆ ಮತ್ತಾರಿಗೂ ತಲಭಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಮುಕ್ಕಣ್ಣ ಶಿವನೆ ಮುಖರಿಸಿ, ಮುಕ್ಕಣ್ಣ ಶಿವನೆ ಮುಖರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಹೊರವಿಟ್ಟು ಓ ಜಗವೇ ಹಚ್ಚರಿ ಪಡುವಂತೆ ಮಾಡಿದ ಈ ಸಾರ್ವಭೌಮನಿಗೆ ಅದಾರು ಸಾಟೆ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತುಣಕ್ಕೆ ಸಮಾನವಾದದ್ದು. ಶಿವ ಎಂಬ 2 ಅಕ್ಷರಗಳಿಂದ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಪುರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ನಿಜ ನಿಜ ಮಹಾಪ್ರಭು, ಈ ನಿಮ್ಮ ನುಡಿ ಹೇಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಅದಾವ ಜನ್ಮದ ಫಲವೋ, ಅದಾವ ದೈವದ ಕೃಪೆಯೋ, ನಿಮ್ಮ ಮಳಿ ಮಹಾಮಂತ್ರಿಯಾದಕ್ಕೆ ನನ್ನ ಜನ್ಮವೇ ಸಾರ್ಥಕವಾಯಿತು. ನಿಜ ನಿಜ, ಕಟುಬಟ ವೀರ ಸಿಂಹರೆಂದೆನಿಸಿ ತ್ರಿಜಗದೋಳ್
ಈ ರಾವಣ ಕುಂಭಕರ್ಣರು ಸಿಡಿದೆದ್ದು ನಿಂತರೆ ತರೆಯುಳಿಯುವುದೇ, ಶತ್ರುಗಳು ಎದುರಾಗುವರೆ. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧದೆ ಸಾಮಾನ್ಯವಾದುದೇ. ಲೋಕನಾಯಕನೇ ವಾಸವಾಗಿದ್ದ ಕೈಲಾಸ ಪರ್ವತವನ್ನೇ ತನ್ನ ತೋಳುಗಳಿಂದ ಎತ್ತಿ 3 ಲೋಕಗಳಿಗೆ ಅಚ್ಚರಿಯನ್ನುಂಟು ಮಾಡಿದ ಅಸುರ ವೀರನಾರ್ಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ನಮಗೆ ಶತ್ರುಗಳಂತಿರಲಿ ಮೃತ್ಯು ದೇವತೆಯೂ ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನೇ ಭಜಿಸುತ್ತಾ ಆ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಸೋದರಿಯಲ್ಲದೆ ಅಗ್ರಜ ಅವಳೆಂದಿಗೂ ನಮ್ಮ ವಿರೋಧಿಯಾಗಲಾರಳು. ನಾವು ಮುನಿದು ನಿಂತರೆ ಮುಕ್ಕಣ್ಣನೇ ಅಚ್ಚರಿ ಪಡುವನು. ಎಚ್ಚರವಿರಲಿ ಲೋಕಕ್ಕೆ. ನಿಜ ಕುಂಭಕರ್ಣ, ನಿಜ. ನಿನ್ನ ಮಾತುಗಳು 100ಕ್ಕೆ 100 ಸತ್ಯ. ಈ ಶತಯೋಜನ ವಿಸ್ತಾರವುಳ್ಳ ಶರದಿಯನ್ನು ದಾಟಿ ಬರಲು ಆ ದೇವಾನುದೇವತೆಗಳಿಗೆ ಆಗಲಿ ಸಪ್ತ ಋಷಿಗಳಿಗೆ ಆಗಲಿ ಆ ನನ್ನ ಅಜಾತ ಶತ್ರುವಾದ ಆಹರಿಗೂ ಸಾಧ್ಯವಿಲ್ಲ. ಅಣ್ಣ, ಆಲಿಸಬಾರದೆನೋ ಮಾತನೋ, ಆಲಿಸಬಾರದೆನೋ ಮಗಣ್ಣ. ಸೋದರ ಸೋದರ ಶಕ್ತಿಯಿಂದಲೇ ಎಲ್ಲ ಗೆಲ್ಲಬೇಕೆಂಬುದು ಶಕ್ತಿಯಿಂದಲೇ ಎಲ್ಲ ಗೆಲ್ಲಬೇಕೆಂಬುದು ಮಂದಮತಿಗಳ ಮಾತು ಸದೆಯಲ್ಲ ಕೇಳೈ. ಮಂದಮತಿಗಳ ಮಾತು ಸದೆಯಲ್ಲ ಕೇಳೈ. ಆಲಿಸಬಾರದೆನೋ ಮಾತನೋ, ಆಲಿಸಬಾರದೆನೋ ಸೋದರ ಸೋದರ. ಜಯಲಕ್ಷ್ಮಿ ನಿನ್ನವಳೆ, ನಿನಗೊಲಿದು ಬರುವವಳೆ. ಜಯಲಕ್ಷ್ಮಿ ನಿನ್ನವಳೆ, ನಿನಗೊಲಿದು ಬರುವವಳೆ. ಜ್ಞಾನದ ಸಾಧನೆ ಸಾಫಲ್ಯವೇಕೋ, ಜ್ಞಾನದ ಸಾಧನೆ ಸಾಫಲ್ಯವೇಕೋ. ಆಲಿಸಬಾರದೆನೋ ಮಾತನೋ, ಆಲಿಸಬಾರದೆನೋ ಸೋದರ ಸೋದರ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪತಿತನೇ ಆಗಲಿ ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ, ಯಾರು ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷ ಶೀಲನಾಗುವವನು, ಅಂತಹವನನ್ನು ದೈವವೂ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲಿಯಬಲ್ಲಳು. ವಿಭೀಷಣ, ಈ ನಿನ್ನ ನಿಂದೋಸ್ತುತಿಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. ಈ ಮಾತುಗಳನ್ನು ನೀನಲ್ಲದೆ ಹನ್ನೆರಾರಾದರೂ ಹಾಡಿದ್ದರೆ ಎಷ್ಟು ಹೊತ್ತಿಗೆ ಅವರ ಶಿರಗಳು ಸರದಿಯಲ್ಲಿ ತೇಲುತ್ತಿದ್ದವು. ಅಣ್ಣ, ಏನಿದು? ಮಹಾಪ್ರಭು, ತಮ್ಮ ತಂಗಿಯಾದ ಶೂರ್ಪಣಖ ದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು?
ನನ್ನ ತಂಗಿಯಾದ ಶೂರ್ಪನಕಳು ರೋಧಿಸುತ್ತಾ ಬರುತ್ತಿರುವಳು. ಹೌದು ಮಹಾಪ್ರಭು. ಅವಳನ್ನು ಗೌರವದಿಂದ ಕರೆದುಕೊಂಡು ಬನ್ನಿ. ಆಗಬಹುದು. ಅಣ್ಣ 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 ಬಾ ತಂಗಿ ಬಾ. ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು? ಅಣ್ಣ ಅದೇನದು? ಸರಿಯಾಗಿ ಮಗಳು. ಮಹಾಪ್ರಭು, ಅವರ ವಿಚಾರವನ್ನು ತಿಳಿದಿರಿ ನೀವು. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು ಮಹಾಪ್ರಭು. ಅವರಲ್ಲಿ ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ ಮಹಾಪ್ರಭು. ಆ ಸೀತೆ ನೋಡಲು ಬಹಳ ಸುಂದರವಾಗಿದೆ. ಆಕೆಯನ್ನು ಕರೆದುಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಇವರು ಮೂಗು ಕಿವಿಗಳನ್ನು ಕೊಯ್ದು ಕುಳಿತಿರುವರು. ನೋಡಿದೆಯಾ ಕುಂಭಕರ್ಣ? ನಮ್ಮ ಎಲ್ಲಿಯಾದ ದಂಡಕಾರಣ್ಯಕ್ಕೆ ಎಂತಹ ಅಪಮಾನ! ಸಹಿಸಲಾರದ ಅಪಮಾನ. ಅಗ್ರಜ ಕುಂಭಕರ್ಣ, ನವ ಸಹೋದರಿಯಂ. ಅಗ್ರಜ ಕುಂಭಕರ್ಣ, ನವ ಸಹೋದರಿಯಂ ನರಾದವರು ಅಪಮಾನಗೊಳಿಸಿದರೆ ಸಹಿಸೇನೋ ಸಹಿಸೇನೋ ಧೂಳುಗೈವೆ ಆ ದುರಾತ್ಮರೋ. ಅಗ್ರಜ ಕುಂಭಕರ್ಣ, ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತರೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ದಂಡಕಾರಣ್ಯಕ್ಕೆ ಬಂದು ನಮ್ಮ ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ನಡೆಯ ಅಗ್ರಜ, ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿ ಬರುವ. ಶಾಂತಿ ಕುಂಭಕರ್ಣ, ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹ್ಯವಲ್ಲ. ಶೂರ್ಪನಖ, ಇತ್ತವ ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದರೆ ನಾನು ನಂಬಲಾರೆ. ನೀನೇನೋ ಸ್ವೇಚ್ಛೆಯಾಗಿ ನಡೆದುಕೊಂಡಿವೆ. ನಿಜ ಹೇಳು. ಕೇಳುವುದಿನ್ನೇನು? ನಮ್ಮ ಎಲ್ಲಿಯಾದ ದಂಡಕಾರಣ್ಯಕ್ಕೆ ಆಗಮಿಸಿ ನಮ್ಮ ತಂಗಿಗೆ ಅಪಮಾನಗೊಳಿಸಿರುವ ಆ ನರಾಧಮರು ಎಂತವರಾದರೂ ಸರಿ. ಅಲ್ಲ ಬಲ ಶೂರ್ಪನಖ, ಬಲ. ನಿನ್ನ ನಾಚಿಕ ಹೋದರೂ ನಿನ್ನ ಬುದ್ಧಿ ಮಾತ್ರ ಬಹಳ ಚುರುಕಾಗಿಯೇ ಇದೆ. ನಡೆ ನಡೆ ನೀನಿನ ಅಂತಃಪುರಕ್ಕೆ. ಅಲ್ಲಿ ಔಷಧೋಪಚಾರಗಳನ್ನು ಮಾಡಿಸಿಕೋ.
ಎಲೇ ಅಕ್ರಮಕರಾಸುರರೇ, ಮಹಾಪ್ರಭು ನೀವೀಗಲೇ ಹೋಗಿ ಮಾವನಾದ ಮಾರೀಚನನ್ನು ಬರಮಾಡಿ. ಆಗಬಹುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಬಾ ಮಾವ ಬಾ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ ಮಾವ ನನ್ನ ತಂಗಿಯಾದ ಶೂರ್ಪಣಗಳು ದಂಡಕಾರಣ್ಯಕ್ಕೆ ತೆರಳಿದಳಂತೆ. ಅಲ್ಲಿ ಯಾರೋ 3 ಜನ ನರಮಾನವರು ರಾಮ ಲಕ್ಷ್ಮಣರು ನನ್ನ ತಂಗಿಗೆ ಕಿಮ್ಮೂಗುಗಳನ್ನು ಕೊಯ್ದು ಅಪಮಾನಗೊಳಿಸಿ ಕಳಿಸಿರುವರು. ಬಹುಶಜ್ಞನು ನೀನು. ಅವರೇನು ಮಾನವರೋ ದಾನವರೋ ಗುರುತಿಸಿ ಹೇಳು ಮಾವ. ರಾವಣೇಶ್ವರ, ಮಾವ ದಾನವ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿ ಬಂದಿದ್ದಾರೆ. ಮಾವ ಅಸತ್ಯವನ್ನು ನುಡಿಯುತ್ತಿರುವೆ. ರಾವಣೇಶ್ವರ, ನಾನು ಸತ್ಯವನ್ನೇ ನುಡಿಯುತ್ತಿರುವೆನು. ನಾನು ಹೇಳುವೆನು ಸತ್ಯವನ್ನು. ನಾನು ಹೇಳುವುದು ಸತ್ಯ. ನಾನು ಹೇಳುವೆನು ಸತ್ಯವನ್ನು. ಈ ರಾವಣನ ಸಮಕ್ಷಮದಲ್ಲಿ ಸಮೋತ್ತರವನ್ನು ಕೊಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕಳಲ್ಲಿರುವ ತಾಳಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ರಾವಣೇಶ್ವರ, ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವರೆಂದರೆ ಈ ಮಾರೀಚನೊಬ್ಬನೇ. ಈ ಗುರುವಿಂದನೇ ನನ್ನಿಂದ ಸಾಧ್ಯವಿಲ್ಲ ಅಗ್ರಜ. ಜನಕ, ನನಗೆ ಅನುಜ್ಞೆಯನ್ನು ಕೊಡು. ತಾತನ ಬಳಿ ಇರುವ ತಾಳೆಗರಳನ್ನು ಕಿತ್ತು ಸಮುದ್ರಕ್ಕೆ ಎಸೆಯುವೆನು. ನಿಲ್ಲು ಮಾವ, ನಿಲ್ಲು. ನಾನು ಪ್ರಜೆ, ನಾನು ಪ್ರಭು, ನೀನು ಪ್ರಜೆ. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಉಪ್ಪನ್ನುಂಡು ಬೆಳೆದಿರುವೆ. ನೀನು ನನಗೊಂದು ಸಹಾಯವನ್ನು ಮಾಡಲೇಬೇಕು ಮಾವ. ರಾವಣೇಶ್ವರ, ನನ್ನಿಂದ ಆಗಬೇಕಾದ ಸಹಾಯವೇನು? ಮಾವ, ನನ್ನ ತಂಗಿ ಹೇಳಿದಂತೆ ಆ ಸೀತೆ ಬಹು ಸೌಂದರ್ಯವತಿ. ಆಕೆಯನ್ನು ಹೊತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಅತ್ಯಗತ್ಯವಾಗಿ ಬೇಕು. ಕ್ಷಮಿಸು ಸಾರ್ವಭೌಮ, ಕ್ಷಮಿಸು. ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಪಾಪಕೃತ್ಯಕ್ಕೆ ಕೈ ಹಾಕಿ ನೊಂದು ಬದುಕಲಾರೆ. ಮಾವ, ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಶರದಿಯಲ್ಲಿ ಬಿಸಾಡುವೆನು. ಛೇ, ಈ ನೀಚನ ಕೈಯಿಂದ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಹೊಂದುವುದೇ ಲೇಸು. ಹಾ ಸಾರ್ವಭೌಮ, ನಾನೀಗಲೇ ಹೇಮ ಸಾರಂಗ ರೂಪವನ್ನು ಧರಿಸಿ ಪಂಚವಟಿಯಲ್ಲಿ ಸಂಚರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುತ್ತೇನೆ. ತದನಂತರ ನಿಮ್ಮ ಮನ ಬಂದಂತೆ ಮಾಡಿಕೊಳ್ಳಬಹುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಮಹಾಪ್ರಭು, ಹಾಗಾದರೆ ನನ್ನ ದಂಡಕಾರಣ್ಯ ಪ್ರಯಾಣಕ್ಕೆ ನಮ್ಮ ದಾನವ ಸೈನ್ಯವನ್ನು ಎಚ್ಚರಿಸಲೇ? ಬೇಡ ಪ್ರಹಸ್ತ, ಬೇಡ. ನೀನು ನನ್ನ ಸಂಗಡ ಬಾ. ಮಾರ್ಗ ಮಧ್ಯದಲ್ಲಿ ಎಲ್ಲ ವಿಚಾರವನ್ನು ತಿಳಿಸಿ ನಿನ್ನನ್ನು ಹಿಂದಿರುಗಿಸುವೆನು. ಹಾಗೆ ಆಗಲಿ ಮಹಾಪ್ರಭು. ಅಡಲಿ ದಂಡಕಾರಣ್ಯಕ್ಕೆ. ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ. ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಘಟಾಧೂತ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಶಂಭೋ ಮಹಾದೇವ. ಉದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ ಅಭಯಂಕರ. ಶಂಭೋ ಮಹಾದೇವ. ಉದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ ಅಭಯಂಕರ. ನೇತ್ರಧರ ಸುಮೂಕಧರ ರತ್ನಧರ ವಿಭೀಷಧರ ಕರಗರ ಶಿವಶಂಕರ. ಹರಗರ ಶಿವಶಂಕರ, ಹರಗರ ಶಿವಶಂಕರ. ಘಟ ಝೂಟ ನೀಲಕಂಠ ಪರಶಿವನೇ ಪಾಲಿಸೋ
ಅಯ್ಯೋ, ನಾನೆಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳ ಈ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನ ಬಾಣದಿಂದ ತತ್ತರಿಸಿ ಹೋಗಿರುವೆನು. ಶ್ರೀರಾಮಚಂದ್ರನಾರು, ಸೀತಾ ಮಾತೆ ಯಾರೆಂಬುದನ್ನೇ ತಿಳಿಯದೆ ಈ ಅವಿವೇಕಿಯು ಅವರನ್ನು ಕೆಣಕಲು ಹೊರಟಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನು, ಆದಿಶಕ್ತಿಯೇ ಸೀತಾಮಾತೆ ಎಂದು ಎಷ್ಟು ಹೇಳಿದರು ಈ ಅವಿವೇಕಿಗೆ ಗೋರ್ಕಲ್ಲ ಮೇಲೆ ಮಣಿಸುವುದಂತಾಯಿತು. ವಿನಾಶ ಕಾಲೇ ವಿಪರೀತ ಬುದ್ಧಿ. ದುರಹಂಕಾರಿಗಳಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಈ ನೀಚ ರಾವಣನು ಸೀತಾಮಾತೆಯನ್ನು ಹೊತ್ತು ತರುವನು. ಇಡೀ ಲಂಕಾ ನಗರವೇ ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಈ ಮೃಗವನ್ನು ನೋಡಿದಿರಾ? ಎಷ್ಟು ಸುಂದರವಾಗಿರುವುದು. ನೀವು ಇದನ್ನು ನನಗೆ ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುತ್ತೇನೆ ಸ್ವಾಮಿ. ಸೀತಾ, ಪ್ರಾಣಿ ಮಾಯ ಮೃಗವನಿದ ನೋಡಿ ಬಯಸಿ ಮಾಯ ಮೃಗವನಿದ ನೋಡಿ ಬಯಸಿ ಮಾಯ ಮೃಗವನಿದ
ನಿಜವನು ಅರುವೆ ತಿಳಿಯಲಿಲ್ಲ. ನಿಜವನು ಅರುವೆ ತಿಳಿಯಲಿಲ್ಲ. ನಿಜವನು ಅರುವೆ ತಿಳಿಯಲಿಲ್ಲ. ನಿಜವನರುವೆ ತಿಳಿಯಲಿಲ್ಲ. ಮಾಯ ಮೃಗವನಿಲ್ಲ ನೋಡಿ ಬಯಸುವೆಯೇ ತಿಳಿದ. ಮಾಯ ಮೃಗವನಿಲ್ಲ ಮೃಗವನಿಲ್ಲ ಮೃಗವನಿಲ್ಲ. ಸೀತಾ ಸೀತಾ, ಇಂತಹ ಕನಕಮಯವಾದ ಸಾರಂಗವನ್ನು ನಾನು ಈ ಸ್ಥಳದಲ್ಲಿ ಇದುವರೆಗೂ ನೋಡೇ ಇಲ್ಲ. ಅದನ್ನು ನೋಡುತ್ತಿದ್ದರೆ ಮಾಯಾಮೃಗವೆಂದೇ ಗೋಚರಿಸುತ್ತಿರುವುದು. ಆದ್ದರಿಂದ ಅದನ್ನು ಬಯಸಬೇಡ ಬಿಡು ಸೀತಾ. ಪ್ರಾಣೇಶ್ವರ, ಅದೇಕೋ ಏನು ಈ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಅದನ್ನೇ ಬಯಸುತ್ತಿರುವುದು. ದಯಮಾಡಿ ನನಗೆ ಈ ಮೃಗವನ್ನು ತಂದು ಕೊಡಬಾರದು. ಸೀತಾ, ಹಿಂದೆ ನಾವು ಶೂರ್ಪನಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿರಬಹುದು. ನಿನಗೆ ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುತ್ತೇನೆ. ಸಾಕು ಸುಮ್ಮನೇರಿ. ನಾನು ಬಯಸಿರುವ ಈ ಒಂದು ಮೃಗವನ್ನು ತಂದು ಕೊಡದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ನನಗೆ ತಂದು ಕೊಡುವಿರಾ? ಪ್ರಾಣೇಶ್ವರ, ತಂದು ಕೊಡುವುದಾದ್ರೆ ಈ ಮೃಗವನ್ನು ತಂದು ಕೊಡಿ. ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಶಾಂತಳಾಗು ದೇವಿ, ಶಾಂತಳಾಗು. ಲಕ್ಷ್ಮಣ ಲಕ್ಷ್ಮಣ, ಅಗ್ರಜ ಅಗ್ರಜ ಕರೀದಿರಾ? ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಅಣ್ಣ, ಆ ಸಾರಂಗವನ್ನು ನಾನೇ ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಸತಿ ಅಪೇಕ್ಷೆ ಪಟ್ಟಿದ್ದನ್ನು ನಡೆಸಿಕೊಡಬೇಕಾದದ್ದು ಪತಿಯಾದವನ ಕರ್ತವ್ಯ. ಆದ್ದರಿಂದ ನಾನೇ ಹೋಗುತ್ತೇನೆ. ಅದು ನಿಜವಾದ ಮೃಗವಾದರೆ ಹಿಡಿದು ತರುತ್ತೇನೆ. ಮಾಯಾ ಮೃಗವಾದರೆ ಅದನ್ನು ಅಲ್ಲಿಯೇ ಕೊಂದು ಬರುತ್ತೇನೆ. ಲಕ್ಷ್ಮಣ ಅಣ್ಣ, ನಾನು ಹಿಂತಿರುಗಿ ಬರುವ ತನಕ ನೀನು ಈ ಸ್ಥಳವನ್ನು ಬಿಟ್ಟು ಕದಲಬಾರದು, ತಿಳಿಯಿತೆ? ಹಾಗೇ ಆಗಲಣ್ಣ. ಏ ಮೃಗವೇ, ನಿಲ್ಲು. ಕುಲ್ಲ ಮೃಗವೇ, ನೀ ಎಲ್ಲಿಗೆ ಹೋಗುವೆ? ಅಲ್ಲಿಯೇ ನಿನ್ನಯ ಸೊಲ್ಲ ನಡಗಿದೆ. ಅಲ್ಲಿಯೇ ನಿನ್ನಯ ಸೊಲ್ಲ ನಡಗಿದೆ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಏ ಮೃಗವೇ, ನಿಲ್ಲು ನಿಲ್ಲು ನಿಲ್ಲು. ಆ ಸೀತಾ. ಲಕ್ಷ್ಮಣ, ಲಕ್ಷ್ಮಣ, ಸೀತಾ. ಲಕ್ಷ್ಮಣ, ಅಮ್ಮ, ಕೇಳಿದ್ಯಾ? ಕೇಳಿದ್ರು. ಕೇಳಿದ್ಯಾ ಈ ಧ್ವನಿಯನ್ನು? ಇದು ನನ್ನ ಸ್ವಾಮಿಯ ದೀನ ಧ್ವನಿಯೇ. ಹೋಗು ಲಕ್ಷ್ಮಣ, ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ಹಾರ್ತ ಧ್ವನಿಯು ಕೇಳಿ ಬಂತು. ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಇಲ್ಲ. ನೀವು ನಿಶ್ಚಿಂತೆಯಿಂದಿರಿ ತಾಯಿ. ಇಲ್ಲ 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 ಲಕ್ಷ್ಮಣ, ಇದು ಖಂಡಿತವಾಗಿ ನನ್ನ ಸ್ವಾಮಿಯ ದೀನ ಧ್ವನಿಯೇ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಏನು ಹೇಳಿದೆ ತಾಯಿ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಅಲ್ಲದೆ ನನ್ನಣ್ಣನಾದ ಶ್ರೀರಾಮಚಂದ್ರನಲ್ಲಿ ಧನುರ್ಬಾಣಗಳಿರುವವು. ನೀವು ಭಯಪಡಬೇಡಿ ತಾಯಿ. ಲಕ್ಷ್ಮಣ, ಅಮ್ಮ, ನಾನೆಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ಈ ನಿನ್ನ ಮನದ ಮಾತ್ಸರ್ಯವೇನೆಂಬುದನ್ನು ನಾನೀಗ ಅರಿತೇನೆ. ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನು ಸಾಧಿಸಿ ನೀನು ನನ್ನ ಮಾನಹರಣ ಮಾಡಲು ಯೋಚಿಸಿ. ರಾಮಚಂದ್ರ, ಉರಿಯೋ ಕಾಸಿನ ಸರಳಿನ ತೆರದಿ ಕರ್ಣಯುಗವಂ ಹಿರಿಯುತ್ತಿರ್ಪ ಈ ಪರಿಶೋಕ್ತಿಯಂ ಕೇಳಿ ಹೆಮ್ಮಿಗೆ, ಈ ಪರಿಶೋಕ್ತಿಯಂ ಕೇಳಿ ಹೆಮ್ಮಿಗೆ ಹೋಗಿಲ್ಲ
ಮಗಡ ಕಠಿಣಮದಂತೋ ರಾಮ ರಾಮ ಅಮ್ಮ ಏನು ಹೇಳುತ್ತಿರುವೆ ತಾಯಿ? ಇದೇನಿದು ನಿಮ್ಮ ಮಾತಿನ ಅರ್ಥ? ಅಮ್ಮ, ಶ್ರೀರಾಮಚಂದ್ರನಿಗೆ ಭಯವೆಂದರೇನು? ಅಮ್ಮ, ನಾನು ನಿಮ್ಮನ್ನು ನನ್ನ ಹೆತ್ತ ತಾಯಿಯಾದ ಸುಮಿತ್ರಾದೇವಿಗಿಂತಲೂ ಹೆಚ್ಚಾಗಿ ಭಾವಿಸಿದ್ದೆ ತಾಯಿ. ನಿಮ್ಮ ಬಾಯಿಂದ ಇಂತಹ ಮಾತುಗಳೇ? ಅಮ್ಮ, ಹಾಗಲ್ಲಮ್ಮ, ನಿಮ್ಮ ಮಾತಿನಂತೆ ನಾನು ಹೋಗಿ ಬರುತ್ತೇನೆ. ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ ಅಮ್ಮ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು? ಅಮ್ಮ, ನಾನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ನಮ್ಮ ಅಗ್ರಜನಾಗಲಿ ಬರುವ ತನಕ ಈ ಗೆರೆಗಳನ್ನು ದಾಟಬಾರದು. ಇದೇ ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಎಲೈ ವನಸ್ಥಳಗಳಿರ ತರುಲತೆಗಳಿರ ಅಮ್ಮ, ವಟವೃಕ್ಷಗಳಿರ ತಲೆಕಾಯುದೆಮ್ಮ ಸೀತಾ ಮಾತೆಯ ತಲೆಕಾಯುದೆಮ್ಮ ಸೀತಾ ಮಾತೆಯ. ಶಂಭೋ ಮಹಾದೇವ, ಶಿವ ಶಂಕರ ಶಂಭೋ ನಡೆಸುವನಾರೋ ನುಡಿಸುವನಾರೋ ಶಂಭೋ ಮಹಾದೇವ. ನಡೆಸುವನಾರೋ ನುಡಿಸುವನಾರೋ ನಡೆಸಿ ನುಡಿಸಿ ನಿನ್ನದೆ ಮಿಡಿಸುವರಾರೋ ನಡೆಸಿ ನುಡಿಸಿ ನಿನ್ನದೆ ಮಿಡಿಸುವರಾರೋ ನಡೆಸುವರಾರೋ ನುಡಿಸುವರಾರೋ ಶಂಕರ ಶಂಭೋ ಶಂಭೋ ಮಹಾದೇವ. ಎಲ್ಲವೂ ನೀನೇ ಎಲ್ಲೆಲ್ಲೂ ನೀನೇ ಶಂಕರ ಶಂಭೋ ಎಲ್ಲವೂ ನೀನೇ ಎಲ್ಲೆಲ್ಲೂ ನೀನೇ ಎಲ್ಲವೂ ನೀನೇ ಎಲ್ಲೆಲ್ಲೂ ನೀನೇ ಬಲ್ಲರೆ ಬಲ್ಲರೆ ನಿಮ್ಮ ಮಹಿಮೆಯ ಬಲ್ಲರೆ ಬಲ್ಲರೋ ನಿಲ್ಲಯ ಮಹಿಮೆಯ
ಮೆಲ್ಲನೆ ನಮ್ಮನೇರಿಸಿ ಇಳಿಸಿ ಮೆಲ್ಲನೆ ನಮ್ಮನೇರಿಸಿ ಇಳಿಸಿ ಮುಂದೆದ್ದು ಕಂಡಾಗ ಕಾಪಾಡುವರಾರು ಹುಲ್ಲೆದ್ದು ಕಂಡಾಗ ಕಾಪಾಡುವರಾರು ನಡೆಸುವರಾರು ನುಡಿಸುವರಾರು ನಡೆಸಿ ನುಡಿಸಿ ನಿನ್ನೆದೆ ಮಿಡಿಸುವರಾರೋ ನಡೆಸಿ ನುಡಿಸಿ ನಿನ್ನೆದೆ ಮಿಡಿಸುವರಾರೋ ನಡೆಸುವರಾರೋ ನೋಡಿಸುವರಾರೋ ಶಂಕರ ಶಂಭೋ ಶಂಭೋ ಶಂಕರ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭದ್ರೆ ಸದಾಶಿವನಿಗೆ ಸದಾ ಮಂಗಳವನ್ನು ಕರುಣಿಸಲಿ. ಭದ್ರೆ ನಾನು ಬಹುದೂರದಿಂದ ಪ್ರಯಾಣ ಮಾಡಿ ಬಹಳ ಬಳಲಿ ಬಂದಿರುವೆನು. ನನಗೆ ತುಂಬಾ ಹಸಿವಾಗುತ್ತಿರುವುದು. ಏನಾದರೂ ಸ್ವಲ್ಪ ಭಿಕ್ಷೆಯನ್ನು ನೀಡು ಭದ್ರೆ. ಪೂಜ್ಯರೇ, ಈ ಕಾಡಿನಲ್ಲಿ ಹಣ್ಣು ಹಂಪಲುಗಳನ್ನು ಬೃಂಜಿಸತಕ್ಕ ನಾವು ನಿಮಗೆ ಏನು ತಾನೇ ಭಿಕ್ಷೆ ನೀಡಲು ಸಾಧ್ಯ? ಭದ್ರೆ, ನೀವು ಜೀವಿಸುವ ಗೆಡ್ಡೆ ಗೆಣಸು ಕಂದು ಮೂಲಾದಿಗಳನ್ನೇ ಧರ್ಮಾತ್ಮಳಾದ ನಿನ್ನ ಕೈಯಿಂದ ಭಿಕ್ಷೆಯನ್ನಾಗಿ ನೀಡು. ಅವುಗಳನ್ನು ಭುಜಿಸಿ ನಾನು ಮುಂದೆ ಪ್ರಯಾಣ ಮಾಡುತ್ತೇನೆ. ಹಾಗೆ ಆಗಲಿ. ಆದರೆ ತಮ್ಮನ್ನು ಸತ್ಕರಿಸೋಣ ಬಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದನಾದ ಲಕ್ಷ್ಮಣನಾಗಲಿ ಇಲ್ಲಿಯೋ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ಇಲ್ಲಿ ವಿಶ್ರಮಿಸಿಕೊಳ್ಳಿ ಪೂಜ್ಯರೇ. ಭದ್ರೆ, ನಿನ್ನ ಪತಿಯಾದ ಶ್ರೀರಾಮಚಂದ್ರನು ನಿನ್ನ ಮೈದನಾದ ಲಕ್ಷ್ಮಣನು ಬರುವ ತನಕ ನನ್ನ ಹಸಿವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಭದ್ರೆ, ಏನಾದರೂ ಭಿಕ್ಷೆಯನ್ನು ನೀಡುವೆಯೋ? ಇಲ್ಲ, ಹಸಿದು ಬಂದವರಿಗೆ ಭಿಕ್ಷೆಯನ್ನು ನೀಡದ ಪಾಪಾತ್ಮಳೆಂದು ತಿಳಿದು ನಾನು ಮುಂದೆ ಪ್ರಯಾಣ ಮಾಡದೆ. ಕ್ಷಣಕಾಲ ನಿಂತುಕೊಳ್ಳಿ, ಈಗಲೇ ಹೋಗಿ ಭಿಕ್ಷೆಯನ್ನು ತರುತ್ತೇನೆ. ಅಬ್ಬಾ, ಈಕೆಯು ಎಂತಹ ಸೌಂದರ್ಯವತಿ, ಏನು ರೂಪ ಲಾವಣ್ಯ! ಈಕೆಯನ್ನು ನೋಡುತ್ತಾ ಇದ್ದರೆ ನೋಡುತ್ತಲೇ ಇರಬೇಕೆಂಬ ಬಯಕೆ. ನನ್ನ ಸಹೋದರಿ ಶೂರ್ಪನಖ ಹೇಳಿದ ಮಾತು ಸತ್ಯ. ಈಕೆಯನ್ನು ಏನಾದರೂ ಮಾಡಿ ನನ್ನ ಕೈವಶ ಮಾಡಿಕೊಂಡು ಲಂಕಾ ಪಟ್ಟಣದ ಪಟ್ಟದರಸಿಯನ್ನಾಗಿ ಮಾಡಬೇಕೆಂಬುದೇ ನನ್ನ ಬಯಕೆ. ಸೀತಾ ಸೀತಾ, ಅಂದು ಸ್ವಯಂವರದಲ್ಲಿ ನಾನು ಶಿವಧನಸನ್ನು ಎತ್ತಲು ಹೋಗಿ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಂದ ಕೇಕೆ ಯಾಕೆ ನಕ್ಕಿಯಲ್ಲವೇ? ಅದರ ಪ್ರತಿಫಲ ಇಂದು ನಿನ್ನ ಅಪಹರಣ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರೇ, ಇದು ಸ್ವೀಕರಿಸಿ. ಭದ್ರೆ, ನೀನೇ ಸಮೀಪಕ್ಕೆ ಬಂದು ಭಿಕ್ಷೆಯನ್ನು ನೀಡು. ಭದ್ರೆ, ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ಭದ್ರೆ, ನಾನು ಸಹ ಅಲ್ಲಿಗೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ನಿನ್ನ ಪತಿಯಾದ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ನಿನ್ನ ಮೈದನ ಹಾಕಿರುವ ಸಪ್ತ ಋಷಿ ರೇಖೆಗಳನ್ನು ದಾಟಿ ಬಂದು ಭಿಕ್ಷೆಯನ್ನು ನೀಡು. ಇಲ್ಲವಾದರೆ ನಿನಗೆ ಘೋರವಾದ ಶಾಪವನ್ನು ಕೊಟ್ಟು ಮುಂದೆ ಪ್ರಯಾಣ ಮಾಡುತ್ತೇನೆ. ಶಾಂತರಾಗಿ, ನಾನೇ ಮುಂದೆ ಬಂದು ನಿಮಗೆ ಭಿಕ್ಷೆ ನೀಡುತ್ತೇನೆ. ಸಂತೋಷದಿಂದ ಸ್ವೀಕರಿಸಿ. ಬಾ. ಇನ್ನು ಸ್ವಲ್ಪ, ಇದು ಸ್ವಲ್ಪ ಸ್ವೀಕರಿಸಿ ಪೂಜ್ಯರೇ. ಇನ್ನು ಸ್ವಲ್ಪ ಬಾ. ಸ್ವೀಕರಿಸಿ. ಬಾ. ಇದು ಸ್ವೀಕರಿಸಿ. ನೋಡು ಪೌಲಸ್ಯ ವಂಶ ಕಲಶೋಂಬುದಿ ಚಂದ್ರನ, ಇದೋ ನೋಡು ಪೌಲಸ್ಯ ವಂಶ ಕಲಶೋಂಬುದಿ ಚಂದ್ರನ, ಇದೋ ನೋಡು ದಾನವೇಂದ್ರನ, ಇದೋ
ಸುಪ್ರಚಂಡ ಬಾಹುವಿನ ಇದೋ ನೋಡು ಹರಿರಾಯರ ಗಂಡನ ರಾವಣ ಸಾರ್ವಭೌಮನ ನೋಡೇ ಜಾನಕಿ, ನಡೆ ನನ್ನ ಲಂಕಾನಗರಕ್ಕೆ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಶ್ರೀರಾಮಚಂದ್ರ, ಇದೇನಿದೆ? ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಸ್ವಾಮಿ ಆದ ಶ್ರೀರಾಮಚಂದ್ರ, ಮಾವನವರ ದಶರಥ ಚಕ್ರವರ್ತಿ, ನಿಮಗೆ ನನ್ನ ಕೂಗು ಕೇಳಿಸುತ್ತಿಲ್ಲವೇ? ನನ್ನನ್ನು ಕಾಪಾಡಲು ಯಾರೂ ಇಲ್ಲವೇ? ಈ ಪಾಪಿನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು, ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ಯಾರು? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವ್ಯಾರು ತಾಯಿ? ಅಯ್ಯ ಪಕ್ಷರಾಜ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ, ದಶರಥ ಚಕ್ರವರ್ತಿಯ ಸೊಸೆಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ದಯಮಾಡಿ ನನ್ನನ್ನು ರಕ್ಷಿಸು ಪಕ್ಷರಾಜ, ನನ್ನನ್ನು ರಕ್ಷಿಸು. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ, ಶ್ರೀರಾಮಚಂದ್ರನು ಇಲ್ಲದೇ ಇರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಏನೋ ಮುದಿಹದ್ದೆ, ನೀನು ಯಾರೆಂಬುದನ್ನು ಮೊದಲು ಬಗಳು. ಮೊದಲು ನೀ ಯಾರೆಂದು ಹೇಳು. ನಾನು ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮ. ನೀನು ಯಾರೆಂಬುದನ್ನು ತಿಳಿಸು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಏನು ಜಟಾಯು? ಜಟಾಯು ಬಹುಪರಾಕ್ರಮಶಾಲಿ ಎಂದು ತಿಳಿದಿದ್ದನು. ಈತನನ್ನು ಉಪಾಯದಿಂದಲೇ ಗೆಲ್ಲಬೇಕು. ಏನವೋ ಜಟಾಯು, ನಮ್ಮಿಬ್ಬರು ಸಮಬಲಿಶಾಲಿಗಳು. ನಮ್ಮ ಜೀವದ ನೆಲೆಯನ್ನು ಅರಿತು ಯುದ್ಧ ಮಾಡುವುದು ಸೂಕ್ತ. ಆದುದರಿಂದ ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ಹೇಳು. ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲ ಅಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು. ನನ್ನ ಪ್ರಾಣದ ನೆಲೆ ಈ ನನ್ನೆರಡು ರೆಕ್ಕೆಗಳಲ್ಲಿರುವುದು. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಜಾನಕಿ, ನೋಡಿದೆಯೋ ಜಟಾಯುವಿನ ಪರಿಸ್ಥಿತಿ? ಈ ಅರಣ್ಯದಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ನಡೆ ನನ್ನ ಲಂಕಾನಗರಕ್ಕೆ. ರಥವು ಸಿದ್ಧವಾಗಿರುವುದು. ನಡೆ. ನನ್ನನ್ನು ರಕ್ಷಿಸಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತೆ. ಹಾಗಾದ್ರೆ ಈಗ ನಾನೇನು ಮಾಡಲಿ? ಇರಲಿ, ಈ ನನ್ನ ಸಮಾಚಾರವು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲಿ ಪಕ್ಷಿರಾಜ, ಹಾರಿ ಹೋಗದಿರಲಿ. ರಾಮಚಂದ್ರ, ರಾಮಚಂದ್ರ. ಜಾನಕಿ, ರಾಮಚಂದ್ರ, 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 ರಾಮಚಂದ್ರ.